ಡೆವಲಪ್ಮೆಂಟ್ಗಳ ಬಗ್ಗೆ ಮಾತನಾಡ್ತಾ ಹೋಗ್ತೀವಿ. ಪ್ರಶಾಂತ್, ಮೊದಲನೇದಾಗಿ ನಾನು ಡೆಲ್ಲಿ ಟಿಕೆಟ್ ಬಗ್ಗೆ ನಾನು ಮಾತನಾಡ್ತೀನಿ. ಏಕಾಏಕಿ ಸಡನ್ ಆಗಿ ಟಿಕೆಟ್ ಬುಕ್ ಆಗುತ್ತೆ. ಈಗ ಪ್ರವಾಸವನ್ನು ರದ್ದು ಮಾಡಿದ್ದಾರೆ. ಸೊ ಏನು ಓಡ್ತಾ ಇರ್ಬೋದು ಡಿ ಕೆ ಶಿ ಮನಸ್ಸಲ್ಲಿ? ನೋಡಿ, ಡಿ ಕೆ ಸುರೇಶ್ರನ್ನ ಮೊದಲೇ ಹೈಕಮಾಂಡ್ ಕರೆಸ್ಕೊಂಡಿದೆ ದಿಲ್ಲಿಗೆ. ಹೀಗಾಗಿ ಡಿ ಕೆ ಸುರೇಶ್ ಜೊತೆ ಏನು ಮೊಡ್ಯಾಲಿಟೀಸ್ ಬಗ್ಗೆ ಚರ್ಚೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರರನ್ನ ಇನ್ನೂ ಅಧಿಕೃತವಾಗಿ ಹೈಕಮಾಂಡ್ ಕರೆದಿಲ್ಲ. ಮುಖ್ಯಮಂತ್ರಿಗಳನ್ನು ಕರೆದಿಲ್ಲ, ಉಪಮುಖ್ಯಮಂತ್ರಿಗಳನ್ನು ಕರೆದಿಲ್ಲ. ಉಪಮುಖ್ಯಮಂತ್ರಿಗಳು ಫ್ಲೈಟ್ ಬುಕ್ ಮಾಡಿ ಇಟ್ಕೊಂಡಿದ್ರು, ಹೋಗುವ ಒಂದು ಪ್ರಸಂಗ ಬರಬಹುದು ನಾಳೆ ನಾಡಿದ್ದು ಚರ್ಚೆ ಅಂತ. ಬಟ್ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಇನ್ನೂ ಕೂಡ ಸಂಧಾನ ಕಾರ್ಡ್ ಔಟ್ ಮಾಡಲಿಕ್ಕೆ ಹೈಕಮಾಂಡ್ಗೆ ಸಾಧ್ಯ ಆಗಿಲ್ಲ. ಇವೆಲ್ಲವೂ ಚರ್ಚೆಗಳು, ನೀವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ದಿಲ್ಲಿಗೆ ಬಂದುಬಿಡಿ, ಆಮೇಲೆ ನಾವು ಇದು ಅಂದರೆ ಮುಂದಕ್ಕೆ ಹಾಕುವ ಸಮಸ್ಯೆಯನ್ನು ಮುಂದಕ್ಕೆ ಹಾಕುವ ಸಂಧಾನ ಅಲ್ಲ ಇದು. ಈಗ ಸಂಪುಟ ಪುನಾರಚನೆಗೋಸ್ಕರ ಹೋಗ್ತಾರೆ ಅಂತ ಅನ್ಕೋಣ, ಸಂಪುಟ ವಿಸ್ತರಣೆಗೋಸ್ಕರ ಮುಖ್ಯಮಂತ್ರಿಗಳು ಅನೇಕ ಬಾರಿ ಹೋಗ್ತಾರೆ. ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಹೇಳ್ತಾರೆ ಬೇಡ ಈಗ ಸಂಪುಟ ವಿಸ್ತರಣೆ ಮುಂದಕ್ಕೆ ಹಾಕೋಣ, ಅದು ಅಲ್ಲಿ ಓಪನ್ ಎಂಡೆಡ್ ಆಗಿ ಉಳಿಯುತ್ತೆ, ವಾಪಸ್ ಬರ್ತಾರೆ. ಈ ಬಾರಿ ಹಂಗಾಗಲ್ಲ. ನಿಮಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನು ದಿಲ್ಲಿಗೆ ಕರೆಸ್ಕೊಂಡ್ರೆ ನೀವು ಸಂಧಾನ ಮಾಡಿಸಿ ಒಂದು ಹ್ಯಾಪಿ ಪಿಕ್ಚರ್. ರಾಹುಲ್ ಗಾಂಧಿ ಇರದೇ ಇದ್ದರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಮತ್ತು ಕೆ ಸಿ ವೇಣುಗೋಪಾಲ್ ಇರಲಿ, ಸುರ್ಜೇವಾಲಾ ಇರಲಿ, ಅವ್ರದ್ದೊಂದು ಹ್ಯಾಪಿ ಪಿಕ್ಚರ್ ದೇಶದ ಜನತೆಗೆ ಅಥವಾ ರಾಜ್ಯದ ಜನತೆಗೆ ತೋರಿಸ್ಬೇಕಾಗತ್ತೆ. ಅಂದರೆ ನೀವು ಇಲ್ಲಿಂದ ಕರೆಸಿ ಮುಖ್ಯಮಂತ್ರಿಗಳಿಗೆ ಮಾತಾಡಿ, ಉಪಮುಖ್ಯಮಂತ್ರಿಗಳನ್ನು ಮಾತಾಡಿ, ಇಲ್ಲ ನಾವು ನಿರ್ಣಯ ತೆಗೆದುಕೊಳ್ತೀವಿ ಹೋಗ್ಬಿಡಿ, ಟಿಕೆಟ್ ಹಂಚಿಕೆ ಎಲ್ಲ ಆಗುತ್ತೆ, ಸಂಪುಟ ವಿಸ್ತರಣೆ ಎಲ್ಲ ಆಗುತ್ತೆ. ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನಿನ್ನೆ ಬೆಳಿಗ್ಗೆಯಿಂದ ಟ್ವೀಟ್ ವಾರ್ನಲ್ಲಿದ್ದಾರೆ. ಇಬ್ಬರೂ ನಡುವೆ ಕಮ್ಯುನಿಕೇಷನ್ ಬಿದ್ದು ಹೋಗಿದೆಯೋ ಅಥವಾ ಪೋಸ್ಚರಿಂಗ್ ಮಾಡ್ತಿದ್ದಾರೋ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಯಾವುದೇ ನಾಯಕರು ಬೈಟ್ ಕೊಡ್ಲಿಕ್ಕೆ ಬಂದಾಗ ಮೊದಲೇನು ಹೇಳ್ತಿದ್ರು, ಏನು ಸಮಸ್ಯೆ ಇಲ್ಲ ಬಿಡಿ, ಮಾಧ್ಯಮಗಳ ಸೃಷ್ಟಿ ಅಂತ ಹೇಳ್ತಿದ್ರಲ್ವ. ಇವತ್ತೇನು ಹೇಳ್ತಿದ್ದಾರೆ ಅವರು? ಇಲ್ಲ, ಹೈಕಮಾಂಡ್ ವಿಲ್ ಟೇಕ್ ಎ ಕಾಲ್, ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಅನ್ನೋದನ್ನ ಹೇಳ್ತಿದ್ದಾರೆ. ಸ್ವತಃ AICC ಅಧ್ಯಕ್ಷರೇ ಹೇಳಿದ್ದಾರೆ ಇಬ್ಬರನ್ನ ಕರೆಸ್ತೀವಿ. ಹೀಗಿರುವಾಗ ನೀವು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬನ್ನಿ, ನಾವು 48 ಗಂಟೆಯಲ್ಲಿ ಸಂಧಾನ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇದು ಕೈ ಮೀರಿ ಹೋಗುವ ಸಾಧ್ಯತೆಗಳನ್ನು ಕೂಡ ನೀವು ಅಲ್ಲಗಳೆಯುವಂತಿಲ್ಲ. ಪ್ರಶಾಂತ್, ಈಗ ಹೈಕಮಾಂಡ್ ಇದನ್ನ ನಿಭಾಯಿಸಬಹುದಾದಂತಹ ರೀತಿ ಬೇರೆದ್ದೇ ಆಗಿತ್ತ? ಯಾಕಂತಂದ್ರೆ ಇಷ್ಟು ದಿನ ಗೊತ್ತಿದೆ ಡಿ ಕೆ ಶಿವಕುಮಾರ್ 2.5 ವರ್ಷ ಆದ ನಂತರ ಸುಮ್ಮನಿರಲ್ಲ ಅಂತ. ಸೊ ಇಲ್ಲಿ ಗೊಂದಲ ಮೊದಲೇ ಬಗೆಹರಿಸಬಹುದಿತ್ತ ಅಂತ ಸಾಧ್ಯನೇ ಇರಲಿಲ್ಲ. ಈಗ ಸಿದ್ದರಾಮಯ್ಯನವರು 2.5 ವರ್ಷ ಮತ್ತು ಇವರು 2.5 ವರ್ಷ ಅನ್ನುವ ಒಪ್ಪಂದ ಆಗಿದೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ ಅಂತ ಒಪ್ಪಂದನೇ ಆಗಿಲ್ಲ ಅಂತ. ಈಗ ಒಪ್ಪಂದ ಆಗಿದೆಯೋ ಇಲ್ಲವೋ ಅನ್ನೋದು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ಇಷ್ಟು ಜನರಿಗೆ ಮಾತ್ರ ಗೊತ್ತು, 8 ಜನರಿಗೆ ಮಾತ್ರ ಗೊತ್ತು. 8 ಜನ ಬಿಟ್ಟು ಉಳಿದವರು ಅದರಲ್ಲಿ ಪಾರ್ಟಿ ಇರಲಿಲ್ಲ. ಹೀಗಿರುವಾಗ ನೀವು ಈಗ ಒಂದು ವಾರದ ಹಿಂದೆ ಈ ಸಮಸ್ಯೆ ಇಲ್ಲಿಯವರೆಗೆ ಬರೋದೇ ಇತ್ತು. ಯಾಕಂತಂದ್ರೆ ಏನೇ ನಿರ್ಣಯ ತೆಗೆದುಕೊಂಡ್ರೂ ಕೂಡ ಒಂದು ರಿಸ್ಕ್ ಸಿಚುವೇಶನ್ ಕಾಂಗ್ರೆಸ್ ಹೈಕಮಾಂಡ್ ಎದುರಿಸಲೇಬೇಕಾಗತ್ತೆ. ಅನೇಕ ಬಾರಿ ಆಗತ್ತೆ ನೋಡಿ ಜೀವನದಲ್ಲಿ. ನೀವು ಅಂದ್ರೆ ಹಿಂದೆ ಯಾರೋ ಜೋಕ್ ಹೇಳ್ತಿದ್ರು ನನಗೆ, ನಿನಗೆ 100 ಬಾಸುಂಡೆ ಏಟ್ ಬೇಕಾ 100 ಮೆಣಸಿನಕಾಯಿ ತಿಂತೀಯಾ ಅಂತ. ಇನ್ ದ ಸೆನ್ಸ್ ಏನು, ಎರಡನ್ನ ಒಪ್ಕೊಂಡ್ರು ನಿಮ್ಗೆ ಸಮಸ್ಯೆ ಇದೆ ಅಂತ. ಹಾಗೆ ಸಿದ್ದರಾಮಯ್ಯನವ್ರನ್ನ ಮುಂದುವರೆಸಿದ್ರು ಕಾಂಗ್ರೆಸ್ ಹೈಕಮಾಂಡ್ಗೆ ಪ್ರಾಬ್ಲಮ್ ಇದೆ. ಡಿ ಕೆ ಶಿವಕುಮಾರ್ ಅವ್ರನ್ನ ತರಾತುರಿಯಲ್ಲಿ ನಾವು ಮಾತು ಕೊಟ್ಬಿಟ್ಟಿದ್ದೀವಿ ಅಂತ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಹೋದ್ರು ಕಾಂಗ್ರೆಸ್ ಹೈಕಮಾಂಡ್ಗೆ ಸಮಸ್ಯೆ ಇದೆ. ಬಟ್ ಯಾವುದೇ ನಿರ್ಧಾರಕ್ಕೆ ಬರದೇ ಇದ್ರೂ ಸಮಸ್ಯೆನೇ ಅಲ್ವಾ? ಅಲ್ಲ, ಡೆಫಿನೆಟ್ಲಿ ಆ ಕಾರಣದಿಂದಲೇ ಈಗ ಎಲ್ಲರೂ ಕೇಳ್ತಿದ್ದಾರೆ, ಅಯ್ಯೋ ತಡ ಆಗ್ತಾ ಇದೆ. ಅಂದರೆ ಪಾಲಿಟಿಕ್ಸ್ ಇಸ್ ನಾಟ್ ಎ 10 ಮಿನಿಟ್ಸ್ ಅಥವಾ 1 ಮಿನಿಟ್ ನೂಡಲ್ಸ್ ಆಟ ಅಲ್ಲ ಅದು. ಪಾಲಿಟಿಕ್ಸ್ ಇಸ್ ಅ ಸೀರಿಯಸ್. ಯಾಕಂದರೆ ಇಡೀ ರಾಜ್ಯದ ಜನತೆಯನ್ನು ಮುಂದಿನ 2.5 ವರ್ಷಗಳ ಕಾಲ ನಿಭಾಯಿಸ್ತಕ್ಕಂಥ ಒಂದು ಹೊಣೆಗಾರಿಕೆಯನ್ನು ಕೊಡಬೇಕಾಗತ್ತೆ. ಹಾಗಿರುವಾಗ ಇದು ದುರ್ಬಲ ಹೈಕಮಾಂಡ್. ದಿಲ್ಲಿಯಲ್ಲಿ ಅಧಿಕಾರ ಇಲ್ಲದೆ ಇದ್ದಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.